ಯುರೇನಿಯಂ ಖಜಾನೆ ಇರಾನ್. ಯುರೇನಿಯಂ ಸಂಗ್ರಹ ಯಾಕೆ? ಎಚ್ಚರಿಕೆಯ ಗಂಟೆ. ಇರಾನ್ನಿಂದ ಯುರೇನಿಯಂ ಪಡೆದೇ ತೀರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಅಣ್ವಸ್ತ್ರಗಳನ್ನು ತಯಾರಿಸಲು ಇರಾನ್ ಭಾರೀ ಪ್ರಮಾಣದಲ್ಲಿ ಯುರೇನಿಯಂ ಸಂಗ್ರಹ ಮಾಡಿದೆ ಎಂದು ಅಮೆರಿಕ ಆರೋಪಿಸುತ್ತಲೇ ಬಂದಿದೆ. ಇರಾನ್ ಯುರೇನಿಯಂ ಸಂಗ್ರಹದ ದೊಡ್ಡ ಖಜಾನೆ ಹೊಂದಿರುವುದಾಗಿ ಹಲವು ರಾಷ್ಟ್ರಗಳು ಪ್ರತಿಪಾದಿಸಿವೆ. ಇರಾನ್ ಇಷ್ಟೊಂದು ಯುರೇನಿಯಂ ಎಲ್ಲಿಂದ ಸಂಗ್ರಹಿಸ್ತಾ ಇದೆ? ಯುರೇನಿಯಂ ಜಾಗತಿಕ ಶಾಂತಿಗೆ ಕಂಟಕವಾಗಬಹುದೇ? ಅಮೆರಿಕ ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದೇ? ಈ ಕುರಿತಾದ ಅವಲೋಕನ ಇಲ್ಲಿದೆ. ಇರಾನ್ ಯುರೇನಿಯಂ ದಾಸ್ತಾನು ಮತ್ತು ಅದನ್ನು ವಶಪಡಿಸಿಕೊಳ್ಳಲು ಅಮೆರಿಕ ಮುಂದಾಗಿರುವುದು ಜಾಗತಿಕ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಇರಾನ್ ತನ್ನ ಪರಮಾಣು ಕೇಂದ್ರಗಳಲ್ಲಿ ಯುರೇನಿಯಂ ಅನ್ನು ಸಂಸ್ಕರಿಸುತ್ತಿದೆ. ಇದುವೇ ವಿವಾದದ ಕೇಂದ್ರಬಿಂದು. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಪ್ರಕಾರ ಇರಾನ್ ಪರಮಾಣು ಬಾಂಬ್ ತಯಾರಿಸಲು ಬೇಕಾದ 90% ಶುದ್ಧತೆಯ ಯುರೇನಿಯಂ ಪಡೆಯುವ ಹಂತಕ್ಕೆ ಹತ್ತಿರದಲ್ಲಿದೆ. ಆದರೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವು ವಿದ್ಯುತ್ ಉತ್ಪಾದನೆ ಮತ್ತು ವೈದ್ಯಕೀಯ ಉದ್ದೇಶಗಳಿಗಾಗಿ ಮಾತ್ರ ಎಂದು ಪ್ರತಿಪಾದಿಸುತ್ತಿದೆ. ಅಮೆರಿಕವು ಇರಾನ್ನ ಈ ದಾಸ್ತಾನನ್ನು ಕೊನೆಗೊಳಿಸಲು ಹಲವಾರು ಆಯಾಮಗಳಲ್ಲಿ ಒತ್ತಡ ಹೇರುತ್ತಿದೆ. ಇರಾನ್ ವಿವಿಧ ಹಂತಗಳಲ್ಲಿ ಯುರೇನಿಯಂ ಅನ್ನು ಸಂಸ್ಕರಿಸುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಇರಾನ್ ಬಳಿ 440 ಕೆಜಿಗಿಂತಲೂ ಹೆಚ್ಚು 60% ಶುದ್ಧತೆಯ ಯುರೇನಿಯಂ ಇದೆ ಎಂದು ಅಂದಾಜಿಸಲಾಗಿದೆ. ಪರಮಾಣು ಬಾಂಬ್ ತಯಾರಿಸಲು 90 ಶುದ್ಧತೆಯ ಯುರೇನಿಯಂ ಬೇಕು. ಆದರೆ 60% ತಲುಪಿದ ಮೇಲೆ 90 ತಲುಪಲು ತಾಂತ್ರಿಕವಾಗಿ ಬಹಳ ಕಡಿಮೆ ಸಮಯ ಸಾಕು. ತಜ್ಞರ ಪ್ರಕಾರ ಈ 440 ಕೆಜಿ ದಾಸ್ತಾನು ಬಳಸಿ 9 ರಿಂದ 10 ಪರಮಾಣು ಬಾಂಬ್ಗಳನ್ನು ತಯಾರಿಸಬಹುದು. 20% ಮತ್ತು ಅದಕ್ಕಿಂತ ಕಡಿಮೆ ಶುದ್ಧತೆಯ ಯುರೇನಿಯಂ ಪ್ರಮಾಣ ಸಾವಿರಾರು ಕೆಜಿಗಳಷ್ಟಿದೆ. ಅಮೆರಿಕ ಹೇರಿರುವ ಆರ್ಥಿಕ ನಿರ್ಬಂಧಗಳನ್ನು ಹಿಂಪಡೆಯುವಂತೆ ಒತ್ತಡ ಹೇರಲು ಇರಾನ್ ಈ ಯುರೇನಿಯಂ ಖಜಾನೆಯನ್ನ ಅಗ್ಗವಾಗಿ ಬಳಸುತ್ತಿದೆ. ನೀವು ನಿರ್ಬಂಧ ಸಡಿಲಿಸದಿದ್ದರೆ ನಾವು ಬಾಂಬ್ ತಯಾರಿಕೆಗೆ ಹತ್ತಿರವಾಗುತ್ತೇವೆ ಎಂಬ ಸಂದೇಶವನ್ನ ಇದು ನೀಡುತ್ತಿದೆ. ಸತತವಾಗಿ ಯುರೇನಿಯಂ ಸಂಸ್ಕರಣೆ ಮಾಡೋದ್ರಿಂದ ಇರಾನ್ನ ವಿಜ್ಞಾನಿಗಳು ಪರಮಾಣು ತಂತ್ರಜ್ಞಾನದಲ್ಲಿ ಅನುಭವ ಪಡೆಯುತ್ತಿದ್ದಾರೆ. ಇದನ್ನು ಯಾವುದೇ ದಾಳಿಯಿಂದಲೂ ಅಳಿಸಲು ಸಾಧ್ಯವಿಲ್ಲ ಎಂದು ಕೆಲ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇರಾನ್ ತನ್ನ 60 ಶುದ್ಧತೆಯ ಯುರೇನಿಯಂ ಸಂಗ್ರಹವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಸಿದ್ಧವಿರುವುದಾಗಿ ಇತ್ತೀಚೆಗೆ ಹೇಳಿತ್ತು. ಆದರೆ ಅಮೆರಿಕವು ಇಡೀ ದಾಸ್ತಾನನ್ನ ದೇಶದಿಂದ ಹೊರಸಾಗಿಸಬೇಕು ಅಥವಾ ಪೂರ್ಣವಾಗಿ ನಾಶಪಡಿಸಬೇಕು ಎಂದು ಪಟ್ಟು ಹಿಡಿದಿದೆ. ಸದ್ಯಕ್ಕೆ ಈ ಯುರೇನಿಯಂ ಖಜಾನೆ ಇರಾನ್ ಪಾಲಿಗೆ ಶ್ರೀರಕ್ಷೆಯಾಗಿದ್ರೆ ಅಮೆರಿಕ ಮತ್ತು ಇಸ್ರೇಲ್ ಪಾಲಿಗೆ ಟೈಮ್ ಬಾಂಬ್ನಂತಿದೆ. ಇರಾನ್ನ ತೈಲ ರಫ್ತು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರುವ ಮೂಲಕ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಕ್ಕೆ ಹಣ ವ್ಯಯಿಸುವಂತೆ ತಡೆಯುವುದು ಅಮೆರಿಕದ ಮುಖ್ಯ ಗುರಿಯಾಗಿದೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ IAEA ಮೂಲಕ ಇರಾನ್ನ ಪರಮಾಣು ತಾಣಗಳ ಇರಾನ್ ಮೇಲೆ ಕಟ್ಟುನಿಟ್ಟಿನ ನಿಗಾ ಇರಿಸಲು ಅಮೆರಿಕ ಪ್ರಯತ್ನಿಸುತ್ತಾ ಇದೆ. ಇತ್ತೀಚೆಗೆ ತನ್ನ ಬಳಿ ಇರುವ 60% ಶುದ್ಧತೆಯ ಯುರೇನಿಯಂ ದಾಸ್ತಾನನ್ನ ಹೆಚ್ಚಿಸದಿರಲು ಒಪ್ಪಿಕೊಂಡಿದೆ ಎಂಬ ವರದಿಗಳು ಇವೆ. ಆದರೆ ಅಮೆರಿಕ ಇದನ್ನ ಪೂರ್ಣವಾಗಿ ನಂಬ್ತಾ ಇಲ್ಲ. ಒಪ್ಪಂದದ ನಿಯಮಗಳನ್ನು ಇರಾನ್ ಉಲ್ಲಂಘಿಸಿದ್ರೆ ಈ ಹಿಂದೆ ರದ್ದುಗೊಳಿಸಲಾಗಿದ್ದ ಎಲ್ಲಾ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ತಕ್ಷಣವೇ ಮತ್ತೆ ಜಾರಿಗೆ ತರುವುದಾಗಿ ಅಮೆರಿಕ ಹೇಳಿಕೊಂಡಿದೆ. ಮತ್ತೊಂದೆಡೆ ಇರಾನ್ ತನ್ನ ದಾಸ್ತಾನನ್ನ ಹೆಚ್ಚಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದೆ. ಈಗ ಸುಧಾರಿತ ಸೆಂಟ್ರಿಫ್ಯೂಜ್ಗಳನ್ನು ಅಂದ್ರೆ IR6 ನಂತಹ ಅತ್ಯಾಧುನಿಕ ಯಂತ್ರಗಳನ್ನು ಬಳಸುತ್ತಿದೆ. ಇವು ಹಳೆಯ ಯಂತ್ರಗಳಿಗಿಂತ ಅಂದ್ರೆ IR1 ಗಿಂತಲೂ 10 ಪಟ್ಟು ಹೆಚ್ಚು ವೇಗವಾಗಿ ಯುರೇನಿಯಂ ಶುದ್ಧೀಕರಿಸುತ್ತವೆ. 100 ಸೆಂಟ್ರಿಫ್ಯೂಜ್ಗಳನ್ನು ಒಟ್ಟಿಗೆ ಸೇರಿಸಿ ಕ್ಯಾಸ್ಟೇಡ್ಗಳನ್ನು ನಿರ್ಮಿಸಲಾಗಿದೆ. ಇತ್ತೀಚೆಗೆ ಫೋರ್ಡೋ ಮತ್ತು ನಟಾಂಜ್ ಅಣುಸ್ಥಾವರಗಳಲ್ಲಿ ಇಂತಹ ಹೊಸ ಕ್ಯಾಸ್ಟೇಡ್ಗಳನ್ನು ಸ್ಥಾಪಿಸಿ ಉತ್ಪಾದನೆಯನ್ನ ದುಪ್ಪಟ್ಟು ಮಾಡಲಾಗಿದೆ. ಅಮೆರಿಕ ಅಥವಾ ಇಸ್ರೇಲ್ನ ವೈಮಾನಿಕ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಇರಾನ್ ತನ್ನ ಹೆಚ್ಚಿನ ಸಂಸ್ಕರಣಾ ಕೇಂದ್ರಗಳನ್ನು ಪರ್ವತಗಳ ಕೆಳಗೆ ಆಳವಾದ ಸುರಂಗಗಳಲ್ಲಿ ನಿರ್ಮಿಸಿದೆ. ಇರಾನ್ ಈ ದಾಸ್ತಾನನ್ನ ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ಎರಡೂ ರೀತಿಯಲ್ಲಿ ಬಳಸುತ್ತಿದೆ. ಟೆಹರಾನ್ ಸಂಶೋಧನಾ ರಿಯಾಕ್ಟರ್ಗೆ ಇಂಧನವಾಗಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಐಸೋಟೋಪ್ಗಳ ತಯಾರಿಕೆಗೆ ಇದನ್ನು ಬಳಸಲಾಗುತ್ತಿರುವುದು ಹೇಳುತ್ತಿದೆ. ಯುರೇನಿಯಂ ಸಂಗ್ರಹ ಯಾಕೆ? ಎಚ್ಚರಿಕೆಯ ಗಂಟೆ. ಯುರೇನಿಯಂ ಸಂಗ್ರಹ ಮತ್ತು ಅದರ ಶುದ್ಧೀಕರಣವು ವೈದ್ಯಕೀಯ ಮತ್ತು ಇಂಧನದ ದೃಷ್ಟಿಯಿಂದ ಎಷ್ಟು ಲಾಭದಾಯಕವೋ ಅದೇ ಪ್ರಮಾಣದಲ್ಲಿ ಜಾಗತಿಕ ಸುರಕ್ಷತೆಯ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ. ಯಾಕಂದ್ರೆ ಯುರೇನಿಯಂ ಅನ್ನು 90ಕ್ಕಿಂತ ಹೆಚ್ಚು ಶುದ್ಧೀಕರಿಸಿದ್ರೆ ಅದನ್ನು ಪರಮಾಣು ಬಾಂಬ್ ತಯಾರಿಸಲು ಬಳಸಬಹುದು. ಒಮ್ಮೆ ಯುರೇನಿಯಂ ಸಂಗ್ರಹ ಹೆಚ್ಚಾದರೆ ಯಾವುದೇ ದೇಶವು ಅಲ್ಪ ಅವಧಿಯಲ್ಲಿ ಅದನ್ನ ಶಸ್ತ್ರಾಸ್ತ್ರವಾಗಿ ಬದಲಾಯಿಸುವ ಸಾಮರ್ಥ್ಯ ಪಡೆಯುತ್ತೆ. ಇದನ್ನೇ ಬ್ರೇಕ್ಔಟ್ ಟೈಮ್ ಎನ್ನಲಾಗುತ್ತೆ. ಯುರೇನಿಯಂ ದುಪ್ಪಟ್ಟು ಹರಿತದ ಕತ್ತಿ. ಅದನ್ನ ವಿದ್ಯುತ್ ಉತ್ಪಾದನೆಗೆ ಬಳಸಿದ್ರೆ ವರದಾನ. ಆದರೆ ಶಸ್ತ್ರಾಸ್ತ್ರಗಳ ಸಂಗ್ರಹಕ್ಕೆ ಬಳಸಿದ್ರೆ ಇಡೀ ಜಗತ್ತಿಗೆ ಅಪಾಯ. ಯುರೇನಿಯಂ ದಾಸ್ತಾನುಗಳನ್ನು ಸರಿಯಾಗಿ ನಿರ್ವಹಿಸದಿದ್ರೆ ವಿಕಿರಣ ಸೋರಿಕೆಯಾಗುವ ಸಾಧ್ಯತೆ ಇರುತ್ತೆ. ಇದು ಮಣ್ಣು ಮತ್ತು ಅಂತರ್ಜಲವನ್ನ ಕಲುಷಿತಗೊಳಿಸಿ ಕ್ಯಾನ್ಸರ್ ಮತ್ತು ಕಿಡ್ನಿ ವೈಫಲ್ಯದಂತಹ ಮಾರಕ ಕಾಯಿಲೆಗಳಿಗೆ ಕಾರಣವಾಗಬಹುದು. ಯುರೇನಿಯಂ ದಾಸ್ತಾನು ಇರುವ ರಾಷ್ಟ್ರಗಳಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದ್ರೆ ಈ ಅಪಾಯಕಾರಿ ವಸ್ತುಗಳು ಭಯೋತ್ಪಾದಕರ ಕೈ ಸೇರುವ ಭೀತಿ ಇರುತ್ತೆ. ಅಮೆರಿಕದ ಮುಂದುವರಿದ ಹಾದಿ ಏನು ಗೊತ್ತಾ? ಅಮೆರಿಕದ ಡೊನಾಲ್ಡ್ ಟ್ರಂಪ್ ಆಡಳಿತವು ಗರಿಷ್ಠ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದೆ. ಅಂದ್ರೆ ಇರಾನ್
ಇರಾನ್ ಆರ್ಥಿಕವಾಗಿ ಸಂಪೂರ್ಣ ಕುಸಿದು ಮಾತುಕತೆಗೆ ಬಂದು ತನ್ನ ಯುರೇನಿಯಂ ದಾಸ್ತಾನನ್ನು ನಾಶಪಡಿಸುವಂತೆ ಮಾಡುವುದು ಅಮೆರಿಕದ ಪಣವಾಗಿದೆ. ಇರಾನ್ ಅನ್ನು ಪರಮಾಣು ಮುಕ್ತಗೊಳಿಸಲು ಅಮೆರಿಕ ಆರ್ಥಿಕ ಮತ್ತು ರಾಜತಾಂತ್ರಿಕ ಅಸ್ತ್ರಗಳನ್ನು ಬಳಸ್ತಾ ಇದೆ. ಇರಾನ್ ಇದಕ್ಕೆ ಮಣಿಯುತ್ತದೆಯೇ ಅಥವಾ ರಷ್ಯಾ ಚೀನಾದ ಬೆಂಬಲದೊಂದಿಗೆ ತನ್ನ ಪಟ್ಟು ಮುಂದುವರಿಸುತ್ತದೆಯೇ ಎಂಬುದು ಈಗಿನ ಕುತೂಹಲ. ಮತ್ತೊಂದೆಡೆ ಇರಾನ್ ತನ್ನ ಬಳಿ ಇರುವ ಯುರೇನಿಯಂ ಅನ್ನು ಹಸ್ತಾಂತರಿಸಬೇಕು. ಇಲ್ಲದಿದ್ದರೆ ಅಮೆರಿಕ ಮತ್ತು ಇಸ್ರೇಲ್ನಿಂದ ಮರುದಾಳಿ ಅಥವಾ ಭೂಸೇನೆ ಕಾರ್ಯಾಚರಣೆ ಎದುರಿಸಬೇಕಾಗುತ್ತೆ. ಯುರೇನಿಯಂನನ್ನು ಇರಾನ್ ಒಪ್ಪಂದದ ಮೂಲಕ ದೇಶದಿಂದ ಹೊರಹಾಕಬೇಕು. ಇಲ್ಲದಿದ್ದರೆ ನಾವೇ ವಶಪಡಿಸಿಕೊಳ್ಳುತ್ತೇವೆ ಎಂದು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಬ್ಬೆತ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಇನ್ನೂ ತಗ್ಗುವ ಲಕ್ಷಣ ಕಾಣಿಸುತ್ತಿಲ್ಲ. ಪ್ರತಿದಿನವೂ ಪರಿಸ್ಥಿತಿ ಹೊಸ ತಿರುವು ಪಡೆದುಕೊಳ್ಳುತ್ತಿದ್ದು, ಇದು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದಾದ ಆತಂಕವೂ ಇದೆ. ಜಾಗತಿಕ ಮಟ್ಟದಲ್ಲೂ ಇದರ ಪರಿಣಾಮಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಈ ಹಿನ್ನೆಲೆ ಮುಂದೇನು ನಡೆಯಲಿದೆ ಎಂಬುದನ್ನು ಹೇಳುವುದು ಕಷ್ಟ. ಇರಾನ್ ಇಷ್ಟೊಂದು ಯುರೇನಿಯಂ ಸಂಗ್ರಹಿಸುತ್ತಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.